ವೃಷಿಕ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಶುಕ್ರ ಮತ್ತು ಗುರುಗ್ರಹಗಳು ತಮಗೆ ಶುಭ ಫಲವನ್ನು, ರವಿ, ಕುಜ, ಬುಧ, ಗುರು, ಶನಿ ಮತ್ತು ರಾಹು ಗ್ರಹಗಳು ಮಿಶ್ರ ಫಲ ಅಥವಾ ಅಶುಭ ಫಲವನ್ನು ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದೀರಿ. ನಾನು ಜ್ಯೋತಿಷ್ಯದಲ್ಲಿ ಕಲಿತ ವಿಷಯಗಳನ್ನು ತಮ್ಮ ಮುಂದೆ ಈ ಚಾನಲ್ ಮುಖಾಂತರ ತರುತ್ತಿದ್ದೇನೆ. ಈ ಜ್ಯೋತಿಷ್ಯದ ವಿಷಯಗಳನ್ನು ತಾವೆಲ್ಲ ಉಪಯೋಗಿಸಿ ಯಶಸ್ವಿಯಾಗಲಿ ಎಂಬುದು ನನ್ನ ಹಾರೈಕೆ. ಈ ಚಾನಲನ್ನು ವೀಕ್ಷಣೆ ಮಾಡಿ ತಮಗೆ ಇಷ್ಟವಾದರೆ ತಮ್ಮೆಲ್ಲ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ಕಳುಹಿಸಿ ಅವರು ಸಹ ಈ ಚಾನಲ್ಗೆ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ. ಇದರಿಂದ ಇನ್ನೂ ಉತ್ತಮವಾಗಿ ವಿಡಿಯೋಗಳನ್ನು ಮಾಡಲು ನನಗೆ ಸಹಾಯವಾಗುತ್ತದೆ. ಈಗ ಜೂನ್ 2025 ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 4, 7, 8, 10, 15, 17, 22, 23, 25 ಮತ್ತು 27 ಈ ದಿನಾಂಕಗಳನ್ನು ಒಂದೆಡೆ ಬರೆದಿಟ್ಟುಕೊಂಡು ತಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತದೆ ಆ ದಿನಾಂಕಗಳಲ್ಲಿ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಮೊದಲು ಕಳೆದ ಮಾಸದಲ್ಲಿ ನಡೆದ ಕೆಲವು ಘಟನಾವಣೆಗಳನ್ನು ಈಗ ಪರಿಶೀಲನೆ ಮಾಡೋಣ. ಏಪ್ರಿಲ್ 22, 2025 ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಘೋರ ದುರಂತ ನಡೆಯಿತು. ಪಾಕಿಸ್ತಾನದ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ಇಷ್ಟ ಬಂದಂತೆ ಗುಂಡು ಹಾರಿಸಿ ಹಲವಾರು ಜನರ ಪ್ರಾಣವನ್ನು ತೆಗೆದಿದ್ದಾರೆ. ಇದು ಬಹಳ ಭಯಾನಕವಾದ ವಿಷಯ. ಅದಾದ ಮೇಲೆ ಭಾರತ ಸರ್ಕಾರ ಏನು ಮಾಡುತ್ತದೆ, ಇದಕ್ಕೆ ಪ್ರತ್ಯುತ್ತರ ಯಾವ ರೀತಿ ನೀಡುತ್ತದೆ ಎಂಬುದು ಎಲ್ಲರ ಪ್ರಶ್ನೆಯಾಗಿತ್ತು. ಕಳೆದ ಮಾಸದಲ್ಲಿ ನಾನು ಕೊಟ್ಟ ದಿನಾಂಕ 7 ಆಪರೇಷನ್ ಸಿಂಧೂರ್ ಎಂದು ಪಾಕಿಸ್ತಾನದ ಮೇಲೆ ಪ್ರತ್ಯುತ್ತರವಾಗಿ ಭಾರತ ಸೇನೆ ದಾಳಿ ಶುರು ಮಾಡಿತು. ಇನ್ನು IPL ಕ್ರಿಕೆಟ್ ಬಗ್ಗೆ ಬಂದರೆ 7 ಮೇ ದಿನಾಂಕದಿಂದ ಎಲ್ಲ ಮ್ಯಾಚ್ಗಳನ್ನು ನಿಲ್ಲಿಸಲಾಯಿತು. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಿ. ಕಳೆದ ತಿಂಗಳು ನಾನು ಕೊಟ್ಟ ದಿನಾಂಕ 16 ನಂತರ ಮತ್ತೆ IPL ಶುರುವಾಗಿದೆ. ಈಗ ಸ್ಟಾಕ್ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಕಳೆದ ತಿಂಗಳು ನಾನು ತಿಳಿಸಿದ ದಿನಾಂಕ 7 ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಈ ಪಹಲ್ಗಾಮ್ ದಾಳಿ ಅಥವಾ ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯಿಸಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. 6 ಮೇ 2025
24,379ಕ್ಕೆ ನಿಫ್ಟಿ ಕ್ಲೋಸ್ ಆಗಿತ್ತು. ಅದೇ 9 ಮೇ 2025ರಂದು 24,008 ಅಂಕಗಳಿಗೆ ಕ್ಲೋಸ್ ಆಗಿದೆ. ಆ ದಿನ 23,935 ಇದು ಲೋ ಆಗಿತ್ತು. ಇದನ್ನು ಸಹ ತಾವು ಗಮನಿಸಿ. ನಂತರ ಪಾಕಿಸ್ತಾನದ ಮೇಲೆ ಭಾರತ ಸರ್ಕಾರ ದಾಳಿಯನ್ನು ನಿಲ್ಲಿಸಿದ ಮೇಲೆ 12 ಮೇ 2025 ಈ ದಿನಾಂಕವನ್ನು ಸಹ ತಾವು ಪರಿಶೀಲನೆ ಮಾಡಿ. ಆ ದಿನದಂದು ನಿಫ್ಟಿ 24,924ಕ್ಕೆ ಮುಕ್ತಾಯಗೊಂಡಿದೆ. ಅಂದರೆ ಆ ದಿನ 3% ರೈಸನ್ನು ಕಂಡಿದೆ. ಇದು 4 ವರ್ಷಗಳಲ್ಲಿ ಒಂದೇ ದಿನದಲ್ಲಿ ಕಂಡ ಅತ್ಯುತ್ತಮ ಏರಿಕೆ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಿ. ಇದಾದ ಮೇಲೆ 15 ಮತ್ತು 16 ಮೇ 2025ರಂದು 25,000 ಅಂಕಗಳ ಮೇಲೆ ಇದ್ದ ನಿಫ್ಟಿ ಈಗ ಮತ್ತೆ ಸ್ವಲ್ಪ ನಿಧಾನಗತಿಯಲ್ಲಿ ಕೆಳಗಡೆಯೇ ಮುಕ್ತಾಯಗೊಳ್ಳುತ್ತಿದೆ. ಇದನ್ನು ಸಹ ತಾವು ಅರ್ಥ ಮಾಡಿಕೊಳ್ಳಿ. ಈ ಮೇ ಮಾಸದಲ್ಲಿ ಶನಿಗ್ರಹವು ತನ್ನ ಸ್ವಂತ ನಕ್ಷತ್ರ ಉತ್ತರಾಭಾದ್ರದಲ್ಲಿ ಸಂಚರಿಸಲಿದೆ. ಅದೇ ರೀತಿ ದಿನಾಂಕ 14 ಜೂನ್ 2025ರಿಂದ ಗುರುಗ್ರಹವು ರಾಹುವಿನ ನಕ್ಷತ್ರ ಆರಿದ್ರ ನಕ್ಷತ್ರಕ್ಕೆ ಸಂಚಾರ ಮಾಡಲಿದೆ. ಇದು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆ ತರುವುದಂತೂ ಗ್ಯಾರಂಟಿ. ಇನ್ನೊಂದು ವಿಶೇಷವೆಂದರೆ ಈ ಮಾಸದಲ್ಲಿ ಯಾವ ಗ್ರಹಗಳು ವಕ್ರಿ ಸಂಚಾರದಲ್ಲಿ ಇಲ್ಲ. ಇದು ಒಂದು ಒಳ್ಳೆಯ ಸಮಾಚಾರ. ನಿಮ್ಮ ಸಂಗಾತಿಯ ಜೊತೆ ಕಿರಿಕಿರಿ ಜಾಸ್ತಿಯಾಗಿ ಅದು ವಿಚ್ಛೇದನ ಹಂತಕ್ಕೆ ಹೋಗುವ ಸಂಭವ ಇರುವುದರಿಂದ ಹುಷಾರಾಗಿರಿ. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಕಂಡುಬರಬಹುದು, ಜಾಗ್ರತೆ ಇರಲಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ದಿನೇ ದಿನೇ ಜಾಸ್ತಿಯಾಗುತ್ತವೆ. ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ಮತ್ತು ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿಗೆ ತೊಂದರೆ ಕಂಡುಬರಲಿದೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಹೆಚ್ಚಾಗುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವುದಿಲ್ಲ. ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ಳಬೇಕೆಂದರೂ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ನಷ್ಟ ಹೊಂದುವ ಸಂಭವ ಇದೆ. ಹುಷಾರಾಗಿರಿ. ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಸುಧಾರಣೆ ನಿಧಾನವಾಗಲಿದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯವಿದೆ, ಎಚ್ಚರ ಇರಲಿ. ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ. ನೀವು ಈ ಅವಧಿಯಲ್ಲಿ ಅಗ್ರಿಮೆಂಟ್ಗಳ ಸಹಿಯನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ಕಂಡುಬರಲಿದೆ. ನೀವು ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಯಶಸ್ಸು ಸಿಗುವುದಿಲ್ಲ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ. ನೀವು ಕೃಷಿಕರಾಗಿದ್ದರೆ ನಿಮಗೆ ಲಾಭ ಕಡಿಮೆ ಸಿಗಲಿದೆ. ನಿಮ್ಮ ಕುಟುಂಬದಲ್ಲಿ ಸಂತಾನ ನಿಧಾನವಾಗಲಿದೆ.
ನೀವು ಈ ಅವಧಿಯಲ್ಲಿ ಪ್ರೀತಿಸಿ ಮದುವೆಗಾಗಿ ಯತ್ನಿಸಿದರೆ ಅದು ಸಾಧ್ಯವಿಲ್ಲ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ. ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ. ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ. ನೀವು ಬಾಡಿಗೆಗಾಗಿ ಮನೆಯನ್ನು ಅಥವಾ ವಾಣಿಜ್ಯ ಮಳಿಗೆಯನ್ನು ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ತಾವು ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ದ್ವೇಷ ಮತ್ತು ಅಸೂಯೆಗಳು ಈ ಅವಧಿಯಲ್ಲಿ ಜಾಸ್ತಿಯಾಗಲಿವೆ. ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ. ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.